ಮತ್ತು ದಸರಾ ಕಾರ್ಯಕ್ರಮ 3ನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ 9 ಗಂಟೆ 15 ನಿಮಿಷದಿಂದ 9 ಗಂಟೆ 45 ನಿಮಿಷದವರೆಗೆ ಅದು ಉದ್ಘಾಟನೆ ಆಗುತ್ತೆ. 9 ಗಂಟೆ 15 ನಿಮಿಷದಿಂದ 9:45 ಗಂಟೆ 45 ನಿಮಿಷವರೆಗೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ. ಇದರ ಜೊತೆಯಲ್ಲಿ 19 ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಎಂದಿನಂತೆ ಉಪಸಮಿತಿಗಳು ರಚನೆಯಾದರ ಕಾರ್ಯವ್ಯಾಪ್ತಿ, ಗಜಪಯಣ 21ನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 23ನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು 23ನೇ ತಾರೀಕು ಅಲ್ಲಿಂದ ವೀರನ ಹೊಸಹಳ್ಳಿಯಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡಿ. ಕೆಲವು ಸದಸ್ಯರು ಆನೆಗಳು ಗಾಡೀಲಿ ಯಾಕೆ ಬರಬೇಕು, ನಡ್ಕೊಂಬರಲಿ ಅಂತ, ಎಲ್ಲ ಊರೆಲ್ಲ ನೋಡ್ತಾರೆ, ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆನೂ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು 2013ರಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ 50 ಕಿಲೋಮೀಟರು ಆನೆಗಳು ನಡಿಬಾರ್ದು, ಅವನ್ನ ನೀವು ವೆಹಿಕಲಲ್ಲೇ ತರಬೇಕು ಅಂತ ಹೇಳಿದ್ದಾರೆ. ಸೊ ಹುಣಸೂರಿಂದೆಲ್ಲ ಬರುವಾಗ 3 ಅಥವಾ 4 ಹಳ್ಳಿಗಳು ಸಿಗ್ತವೆ. ಬನ್ನಿಕುಪ್ಪೆ, ಬಿಳ್ಕೆರೆ, ಇಲ್ವಲ್ಲ, ಆ ಮಧ್ಯೆ ಇನ್ನೊಂದೂರು ಅದು ಸಿಗ್ತವೆ. ಸೊ ಅಲ್ಲಿ ಆನೆ ಬರೋದ್ರಿಂದ ಮತ್ತು ಅದು ಸ್ಟ್ರೈನ್ ಆಗ್ಬಾರ್ದು, ಮತ್ತು ಇಲ್ಲಿ ಪಳಗಿಸ್ಬೇಕು ಅಂತ ನಾನು ಈ ಕಾರಣಕ್ಕೆ ಎಂದಿನಂತೆ ಅದನ್ನು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟಿನ ತೀರ್ಮಾನ ಗಮನದಲ್ಲಿಟ್ಟು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ. 21ನೇ ತಾರೀಕು ಆನೆಗಳನ್ನು ಬರಮಾಡ್ಕೊತೀವಿ, ಅರಮನೆಯಲ್ಲಿ ಸ್ವಾಗತ ಮಾಡ್ತೀವಿ 23ಕ್ಕೆ. ಮತ್ತು ಎಂದಿನಂತೆ ವಿದ್ಯುತ್ ಶಕ್ತಿ ಅಲಂಕರಣನ 21 ದಿನದ ಕಾರಣಕ್ಕೆ ಎಕ್ಸ್ಟೆಂಡ್ ಮಾಡ್ತೀವಿ. 3ನೇ ತಾರೀಕು ಪ್ರಾರಂಭ ಆದರೆ 12ಕ್ಕೆ ದಸರಾ ಇದಾಗುತ್ತೆ. ಈ ಸಾರಿ ಇನ್ನೂ 7 ದಿನ ಅಥವಾ 10 ದಿನ 21ನೇ ತಾರೀಕು ತನಕ ಇರಬೇಕು ಅಂತೇಳಿ ಕೇಳಿದರು. ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ವಿದ್ಯುತ್ 24 21 ಡೇಸ್ ಸೊ ಅದು ಮಾಡ್ತೀವಿ ಅಂತೆಲ್ಲ ಹೈಪವರ್ ಕಮಿಟಿನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ 21 ದಿನ ವಿದ್ಯುತ್ ಶಕ್ತಿ ಇರುತ್ತೆ. ಮತ್ತು ಯುವ ದಸರಾ ಕಳೆದ ಬಾರಿ 3 ದಿನಕ್ಕೆ ನಡೆಸಿದ್ವಿ. ನಮ್ಮ ಎಲ್ಲ ಮಾನ್ಯ ಶಾಸಕರ ಸಲಹೆ ಮೇರೆಗೆ 7 ದಿನ ಮಾಡೋಣ ಅಂಥೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ವಿ, 7 ಡೇಸ್. ಸೊ ಇದನ್ನು ತೀರ್ಮಾನ ಮಾಡಿ ಉಳಿದಂತೆ ಯುವ ದಸರಾ, ಯುವ ಸಂಭ್ರಮ, ಕ್ರೀಡೆ, ವಸ್ತು ಪ್ರದರ್ಶನ, ಸರ್ಕಾರಿ ಮಳಿಗೆಗಳು, ಜಲಸಾಹಸ ಕ್ರೀಡೆಗಳು, ಚಲನಚಿತ್ರ ಎಂದಿನಂತೆ ಈ ಕಾರ್ಯಕ್ರಮಗಳೆಲ್ಲ ಇದ್ದಾವೆ. ಮತ್ತು ನಮ್ಮ ಎಕ್ಸಿಬಿಷನ್ನಲ್ಲಿ ಎಲ್ಲ ಮಳಿಗೆಗಳು ತುಂಬಿರಬೇಕು. ಕಳೆದ ಬಾರಿ ಬಹುತೇಕ 60-70% ತುಂಬಿದ್ದು, ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರು. ಈ ಸಾರಿ ಎಲ್ಲ ದಸರಾ ದಿನವೇ ಎಲ್ಲ ತುಂಬಬೇಕು ಅಂತೇಳಿ ಈಗಲೆಲ್ಲ ಸೂಚನೆ ಮುಖ್ಯ ಕಾರ್ಯದರ್ಶಿಗೆ ಎಲ್ಲರಿಗೂ ಜಿಲ್ಲಾ ಪಂಚಾಯತಿಗೆ ಸೂಚನೆ ಕೊಡಬೇಕು ಅಂತ ಹೇಳಿದ್ದೀವಿ. ಅಗತ್ಯ ಬಿದ್ದರೆ ನಾವೇ ಇಲ್ಲಿಂದನೂ ಎಲ್ಲ ಜಿಲ್ಲಾ ಪಂಚಾಯತಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿ ಆದಷ್ಟು ಆವತ್ತಿನ ದಿನ ಎಲ್ಲ ಮಳಿಗೆಗಳು ತುಂಬಬೇಕು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಎಂದಿನಂತೆ ಈ ದಸರಾ ವಿಜೃಂಭಣೆಯಿಂದ ನಡೆದು ಇದು ಹೆಚ್ಚು ದಸರಾ ಬರೀ ಜನ ಸೇರೋದು, ಸಾಂಸ್ಕೃತಿಕ, ಸಂಗೀತ, ಕ್ರೀಡೆ, ಕಲೆಗಳಲ್ಲಿ ಭಾಗವಹಿಸೋಷ್ಟೇ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ಉದ್ದೇಶಗಳನ್ನು ಸಾರಬೇಕು. ದಿ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಅದರ ಸಂದೇಶ ಥೀಮ್ ಇರಬೇಕು. ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅದು ಏನು ಅಂತ ಜನರಿಗೆ ಗೊತ್ತಾಗಬೇಕು. ಮತ್ತು 50 ವರ್ಷ ಆಯಿತು ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಅದಕ್ಕೆ ಕನ್ನಡದ ಈ ಒಂದು ಇದರಲ್ಲಿ ಕೊಡುಗೆ ನೀಡಿದಂಥ ಮಹನೀಯರ ಬಗ್ಗೆ ಶಬ್ದಚಿತ್ರಗಳು, ಬರವಣಿಗೆಗಳು,
ಆ ರೀತಿ ಕನ್ನಡ ನಾಡು ನುಡಿ ಜಲ ನೆಲಕ್ಕೆ ಕಾಣಿಕೆ ನೀಡಿದಂಥವ್ರ ಬಗ್ಗೆ ಅವರ ವೈಭವೀಕರಣ ಮಾಡ್ತಕ್ಕಂಥದ್ದನ್ನು ಕೂಡ ಸ್ಮರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅಡಕಾಗಿತ್ತು. ಈ ಸಾರಿ ಒಂದು ಥೀಮ್ ಇಟ್ಕೊಂಡು ಪ್ರತಿ ಸಾರಿ ಒಂದು ಥೀಮ್ ಇಟ್ಕೊಂಡು ಲಾಸ್ಟ್ ಟೈಮು ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಮಾಡಿದ್ವಿ. ಈ ಸಾರಿ ಫ್ರೀಡಮ್ ಮೂವ್ಮೆಂಟ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ ಆ ಥರ ಥೀಮ್ ಇಟ್ಕೋಬೇಕು. ಯಾಕೆ ಸ್ವಾತಂತ್ರ್ಯ ನಾವು ಪಡೆದ್ವಿ, ಅದರ ಉದ್ದೇಶಗಳೇನು, ಅದು ಗುರಿ ಏನು, ದೇಶ ಯಾವ ರೀತಿ ಮುನ್ನಡಿಬೇಕು, ಅದಕ್ಕಿರ್ತಕ್ಕಂಥ ಮಾರ್ಗಸೂಚಿ ಆ ಥರದ ಒಂದು ಥೀಮ್ ಇಟ್ಕೊಂಡು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಇಂದಿನ ದಸರಾ ವೈಭವಪೂರಿತವಾಗಿ ನಡಿಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಮತ್ತು ಸರ್ಕಾರದ ಗ್ಯಾರಂಟಿಗಳನ್ನು ಹೆಚ್ಚು ರಿಫ್ಲೆಕ್ಟ್ ಮಾಡುವಂಥದ್ದು ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂಥದ್ದು. ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಗ್ರಾಮಗಳು ಜಿಲ್ಲೆಗಳಲ್ಲಿ ಹಿಂದೂಗಳು ಮಾಡ್ತಕ್ಕಂಥ ಆಚರಣೆಯಲ್ಲಿ ಮುಸಲ್ಮಾನ್ ಬಾಂಧವರು ಭಾಗವಹಿಸಿ ಒಟ್ಟಿಗೆ ಆಚರಣೆ ಮಾಡ್ತಾರೆ. ಮೊನ್ನೆ ರಂಜಾನ್ ಆದ ಕಾಲದಲ್ಲಿ ರಂಜಾನ್ ಹಬ್ಬದಲ್ಲಿ ಹಿಂದೂಗಳು ಸೇರಿ ರಂಜಾನ್ ಆಚರಣೆ ಮಾಡಿದ್ದಾರೆ. ಸೊ ಇದು ಒನ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್ಸ್ ಕಾನ್ಸೆಪ್ಟ್. ಕಮ್ಯುನಲ್ ಹಾರ್ಮನಿ ಅನ್ನೋದು ಭಾರತ ದೇಶದ ಸ್ವಾತಂತ್ರ್ಯದ ಉದ್ದೇಶದ ಪ್ರಮುಖ ಅಂಶಗಳಲ್ಲಿ ಒಂದು. ಸೊ ಈ ಥರದ ಸಂದೇಶದ ಮೂಲಕ ಬಹುತ್ವದ ಭಾರತದ ರಕ್ಷಣೆಯ ಜವಾಬ್ದಾರಿಯನ್ನು ಈ ಒಂದು ಪ್ರಜಾಸತ್ತಾತ್ಮಕ ಆಚರಣೆಯಲ್ಲಿ ನಾವು ಕಾಣಬೇಕು. ಭಾರತ ಜನರು ಒಗ್ಗೂಡಬೇಕು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಒಂದು ದಸರಾವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಅಂತಿಮವಾಗಿ